ಸರ್ವೇಭ್ಯೋ ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ವಿಚಾರ ಬಂದು 3ನೇ ತಾರೀಕು ಮಾರ್ಚ್ 2026 ಏನು ಒಂದು ಚಂದ್ರಗ್ರಹಣ ಇದೆ, ಆ ವಿಚಾರವಾಗಿ ನಾನು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಈಗ ಈ ಚಂದ್ರಗ್ರಹಣವು 3ನೇ ತಾರೀಕು ಮಾರ್ಚ್ ಆವತ್ತು ಸಂಭವಿಸುತ್ತೆ. ಇದು ಮಂಗಳವಾರದಂದು ಪೂರ್ವ ಫಲ್ಗುಣ ನಕ್ಷತ್ರ ಅಥವಾ ಪುಬ್ಬ ನಕ್ಷತ್ರ ಅಂತ ಸಹ ನಾವು ಕರಿತೇವೆ. ಇದು 2ನೇ ಮತ್ತು 3ನೇ ಪಾದಗಳ ಪುಬ್ಬ ನಕ್ಷತ್ರದಲ್ಲಿ ನಡೆಯುವಂತಹ ಒಂದು ಗ್ರಹಣವಾಗಿದೆ. ಅದರ ಜೊತೆಗೆ ಇದು ಸಿಂಹ ರಾಶಿಯಲ್ಲಿ ಸಂಭವಿಸುತ್ತೆ. ವಿಶೇಷತೆ ಏನು ಅಂತ ನೋಡೋದಾದರೆ, ಹೋಳಿ ಹುಣ್ಣಿಮೆಯಂದೇ ಈ ಒಂದು ಸಂಪೂರ್ಣ ಚಂದ್ರಗ್ರಹಣ ನಡೀತಾ ಇದೆ. ಇದು ಆ್ಯಕ್ಚುಲಿ ಈ ಹೋಳಿ ಏನು ಆಚರಿಸಬೇಕು ಅಂತ ಇರ್ತಾರೆ, ಅದನ್ನು ಒಂದು 11 ಗಂಟೆವರೆಗೆ ನೀವು ಆಚರಿಸ್ಕೊಳ್ಬಹುದು. ಅದರ ನಂತರ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳಲಾಗುತ್ತೆ ಶಾಸ್ತ್ರದ ಪ್ರಕಾರ. ಮುಂದೆ ನೋಡ್ಬೋದಾದರೆ, ಸಾಮಾನ್ಯವಾಗಿ ಈ ಚಂದ್ರಗ್ರಹಣದ ಸೂತಕದ ಸಮಯ ಏನಿದೆ ಅದು ಗ್ರಹಣ ಶುರುವಾಗುವ ಒಂದು 9 ಗಂಟೆ ಕಾಲಗಳ ಹಿಂದೆಯೇ ಶುರುವಾಗಿರುತ್ತೆ. ಅಂದರೆ ಇಲ್ಲಿ ನೋಡೋದಾದರೆ ಸರಿಸುಮಾರು ಬೆಳಗ್ಗೆ ನಿಮಗೆ ಒಂದು 9:37 ಅಷ್ಟೊತ್ತಿಗೆ ಶುರುವಾಗಬಹುದು ಅಂತ ಹೇಳಬಹುದು. ಇದೆಲ್ಲ ಮತ್ತೆ ಆಚರಣೆಗಳನ್ನ ಮಾಡುವವರಿಗೆ, ಸಾಧನೆಗಳನ್ನ ಮಾಡುವವರಿಗೆ, ಇವರಿಗೆ ಇದು ತುಂಬ ಪೂರಕವಾಗಿರುತ್ತೆ ಸಮಯಗಳು. ಯಾಕಂದರೆ ಅವರು ಆ ಟೈಮಲ್ಲಿ ಉಪವಾಸ ಮಾಡಬೇಕು ಅಥವಾ ಫಲಹಾರಗಳನ್ನ ತಗೊಳ್ಬೇಕು, ಅವರು ಡಿಸೈಡ್ ಮಾಡಿಕೊಂಡು, ಇದು ಮತ್ತು ವೈಯಕ್ತಿಕವಾಗಿ ಬಿಟ್ಟಿರುವಂಥದ್ದು. ಎಲ್ಲರೂ ಇದನ್ನು ಆಚರಿಸ್ಬೇಕಾ? ಖಂಡಿತವಾಗ್ಲೂ ಅದು ಅವರವರಿಗೆ ಬಿಟ್ಟದ್ದು. ಇಲ್ಲಿ ಯಾರು ಇದನ್ನೇ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರ ಮನೆಯಲ್ಲಿ ಆಚರಣೆಗಳು ಇರುತ್ತೆ, ಮಾಡ್ತಾರೆ, ಕೆಲವೊಬ್ಬರಿಗೆ ಇರೋದಿಲ್ಲ. ಇನ್ನು ಕೆಲವೊಬ್ಬರು ಸಾಧಕರಿರ್ತಾರೆ, ಏನನ್ನಾದರೂ ಸಾಧನೆ ಮಾಡಬೇಕು ಆಧ್ಯಾತ್ಮಿಕವಾಗಿ ಅಂತ ಇರೋರಿಗೆ ಇದು ಬಹಳ ಪ್ರಶಸ್ತವಾದ ಸಮಯ ಅಂತ ಹೇಳಬಹುದು. ಒಟ್ಟು ಈ ಗ್ರಹಣದ ಕಾಲಮಾನ ಏನಿದೆ, ಒಂದು 3:27 ಆಗಬಹುದಾದಂತಹ ಒಂದು ಪ್ರಕ್ರಿಯೆ ಇದು. ಅಂದಾಜು ಹೆಚ್ಚು ಕಡಿಮೆ ಇದ್ದೇ ಇರುತ್ತೆ ಆ ಕಡೆ ಈ ಕಡೆ. ಯಾಕಂದರೆ ಇದು ಭಾರತ ಅಷ್ಟೇ ಅಲ್ಲ, ಬಹಳಷ್ಟು ಕಡೆ ಇದು ಕಂಪ್ಲೀಟಾಗಿ ಕಾಣಿಸುವಂತಹ ಒಂದು ಪ್ರಕ್ರಿಯೆ ನಡೆಯುತ್ತೆ. ಆಸ್ಟ್ರೇಲಿಯಾ, ಇನ್ನು ಬಹಳಷ್ಟು ದೇಶಗಳಲ್ಲಿ ಇದು ಕಾಣುವಂಥ ಸಂಭವ ಇದೆ. ನಾನು ಅಷ್ಟಾಗಿ ಅದನ್ನೆಲ್ಲ ನಿಮ್ಗೆ ಹೇಳಕ್ಕೆ ಹೋಗ್ತಾ ಇಲ್ಲ. ನಾರ್ಮಲಾಗಿ ನಿಮಗೆ ಗೂಗಲಲ್ಲಿ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಏನಂತಂದರೆ, ಗ್ರಹಣದ ಒಂದು ಸ್ಪರ್ಶಕಾಲ ಏನಿದೆ ಅದು 3:13 ಶುರುವಾಗುತ್ತೆ. ಮಧ್ಯಂತರ ಕಾಲ ಬಂದು 5 ಗಂಟೆ ಮತ್ತು ಮೋಕ್ಷ ಕಾಲ ಬಂದು 6:47. ಇದು ಸಾಮಾನ್ಯವಾಗಿ ಕಂಪ್ಲೀಟಾಗಿ ಆ್ಯಾವ್ರೇಜ್ ಆಗಿ ನಾನು ಹೇಳ್ತಾ ಇರೋದು. ಇದು ಚಂದ್ರಗ್ರಹಣವಾಗಿದೆ ಮತ್ತು ಇದು ಸಂಪೂರ್ಣ ಚಂದ್ರಗ್ರಹಣ. ಗ್ರಸ್ತೋದ ಚಂದ್ರಗ್ರಹಣ ಅಂತ ಸಹ ನಾವು ಇದನ್ನು ಕರಿತೇವೆ. ಅಂದರೆ ಸಂಪೂರ್ಣವಾದಂತಹ ಚಂದ್ರಗ್ರಹಣ ಅಂತ ಅರ್ಥ. ಕೇತುವಿನ ಪ್ರಭಾವದಿಂದ ಚಂದ್ರಗ್ರಹಣ ಹಿಡಿದು ಇದು ಏನಾಗುತ್ತೆ, ಗ್ರಸ್ತೋದಯ ಅಂತಂದರೆ ಏನು ಅಂತ ಪ್ರಶ್ನೆ ಬರುತ್ತೆ. ಗ್ರಸ್ತೋದಯ ಅಂತಂದರೆ ಏನಿಲ್ಲ ಸ್ನೇಹಿತರೆ, ಚಂದ್ರ ತಾನು ಏನು ಗ್ರಹಣ ಹಿಡಿದಿರೋ ಫಾರ್ಮಲ್ಲೇ ಉದಯ ಆಗ್ತಾನೆ. ಆ ಚಂದ್ರೋದಯ ಏನು ನಾವು ನೋಡ್ತೀವಿ ಇಲ್ಲಿ ಭಾರತದಲ್ಲಿ, ಅವನು ಆ ಒಂದು ಗ್ರಹಣದ ಸ್ಥಿತಿಯಲ್ಲೇ ಉದಯವಾಗ್ತಾನೆ. ಅದನ್ನೇ ನಾವು ಗ್ರಸ್ತೋದಯ ಅಂತ ಹೇಳೋದಷ್ಟೇ, ಇನ್ನೇನು ಅಲ್ಲ. ಆಯಿತಾ? ಆದರೆ ಇಲ್ಲಿ ನಾವು ನೋಡಬೇಕಾಗಿರೋದು, ಈ ಚಂದ್ರಗ್ರಹಣ ಏನು ನಡೀತಾ ಇದೆ ಇದು ಸಂಪೂರ್ಣ ಅಂತಂದರೆ ಏನು, ಇಲ್ಲಿ ಭೂಮಿಯ ದಟ್ಟವಾದ ನೆರಳು ಚಂದ್ರನನ್ನು ಪೂರ್ಣವಾಗಿ ಆವರಿಸ್ಕೊಂಡಿರುತ್ತೆ. ಇದನ್ನೆಲ್ಲ ನೀವು ಪ್ರೈಮರಿ ಸ್ಕೂಲ್ ಮಕ್ಕಳು ಬುಕ್ ಓಪನ್ ಮಾಡಿದ್ರೆ ಅದರಲ್ಲಿ ಎಕ್ಲಿಪ್ಸ್ ಅನ್ನೋ ಒಂದು ಚಾಪ್ಟರ್ ಬರುತ್ತೆ. ಅದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಿಮಗೆ ಫೋಟೋನಲ್ಲಿ. ಬಟ್ ಇವಾಗೆಲ್ಲ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ, ಗೂಗಲಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಬಟ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರಕ್ರಿಯೆ, ಪ್ರಕೃತಿಯಲ್ಲಿ ನಡೆಯುವಂತಹ ಬಹಳ ಸುಂದರವಾದ ಒಂದು ಪ್ರಕ್ರಿಯೆ ಇದು. ಇದನ್ನು ಆ್ಯಕ್ಚುಲಿ ನೀವು ನೋಡಬಹುದು ಕೂಡ. ಸುಮಾರಷ್ಟು ಜನ ನೋಡಬಾರ್ದು ಅಂತ ಹೇಳ್ತಾರೆ, ಬಟ್ ದಿಸ್ ಇಸ್ ವೆರಿ ಮಚ್ ನ್ಯಾಚುರಲ್ ವಿಚ್ ಹ್ಯಾಪನ್ಸ್ ಇನ್ ದಿ ಎನ್ವಿರಾನ್ಮೆಂಟ್ ಅಲ್ಲ. ಸೊ ಅದನ್ನು ಬರಿಗಣ್ಣಲ್ಲಿ ನೋಡ್ಬೋದು ನೀವು. ಅದು ಆ ಸಮಯ ನೋಡಿಕೊಂಡು ಟಿ ವಿಲೆಲ್ಲ ಇವಾಗಂತೂ ಕರೆಕ್ಟಾಗಿ ಆಗಲೇ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾರಲ್ಲ. ಇನ್ನು ನೋಡೋಕ್ಕೆ ಇಷ್ಟಪಡದೆ ಇರೋರು, ಇಲ್ಲ ನಾವು ಆಚರಿಸ್ತೇವೆ, ನಾವು ಹೀಗೆ ಇರ್ತೇವೆ ಅಂತ ಇರೋರು, ನೀವು ನಿಮ್ಮ ಒಂದು ಟೆಲಿವಿಷನ್ನಲ್ಲಿ ಖಂಡಿತವಾಗ್ಲೂ ನೋಡಬಹುದು. ಬಟ್ ನೋಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ, ಸೈಂಟಿಫಿಕ್ಲಿ ಪ್ರೂವನ್.
ಮತ್ತು ಈ ಚಂದ್ರ ಏನಿವಾಗ ಕಂಪ್ಲೀಟಾಗಿ ಭೂಮಿಯ ಒಂದು ನೆರಳಿಂದ ಕವರ್ ಆಗಿರ್ತಾನೆ, ಪೂರ್ಣ ಒಂದು ರಕ್ತವರ್ಣದಲ್ಲಿ ಕಾಣಿಸ್ಕೊತಾನೆ. ಹಾಗಾಗಿ ಇದನ್ನು ಬ್ಲಡ್ ಮೂನ್ ಅಂತ ಸಹ ಕರೀತಾರೆ. ಮುಂದುವರೆದು ನೋಡೋದಾದರೆ ಇದರಿಂದ ನಮಗೇನಾಗುತ್ತೆ ಅನ್ನೋದನ್ನು ಈಗ ವಿಚಾರ ಮಾಡೋಣ. ಮೊದಲನೇದಾಗಿ ನಕ್ಷತ್ರದ ಪ್ರಭಾವ. ಈ ಪುಬ್ಬ ನಕ್ಷತ್ರದಲ್ಲಿ ನಡೆಯೋದ್ರಿಂದ ಭರಣಿ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಈ ನಕ್ಷತ್ರಗಳಿಗೆ ಸ್ವಲ್ಪ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತೀವಿ. ಇದು ಮತ್ತೆ ಎಲ್ಲವೂ ಪಂಚಾಂಗದ ಆಧಾರದ ಮೇಲೆ ನೋಡಿ ಹೇಳ್ತಾ ಇರೋದು. ಇಲ್ಲಿ ಪುಬ್ಬ ನಕ್ಷತ್ರದ ಒಂದು ಅಧಿಪತಿ ಶುಕ್ರನಾಗಿರ್ತಾನೆ. ಆ ಶುಕ್ರ ಯಾವಾಗಲೂ ಭೋಗ ಮತ್ತು ಐಶ್ವರ್ಯವನ್ನು ಸೂಚಿಸ್ತಾನೆ. ಹಾಗಾಗಿ ಗ್ರಹಣದ ಒಂದು ಈ ಗ್ರಹಣ ಏನು ಸಂಭವಿಸುತ್ತೆ ಈ ಪುಬ್ಬ ನಕ್ಷತ್ರದಲ್ಲಿ, ಅದರಿಂದಾಗಿ ಆರ್ಥಿಕ ಮಾರುಕಟ್ಟೆಯಲ್ಲಿ ಸಾಕಷ್ಟು ಏರುಪೇರುಗಳನ್ನ ನಾವು ನೋಡ್ಬೋದು ಅಂತ ಹೇಳ್ಬೋದು. ಅದರ ಜೊತೆಗೆ ಶುಕ್ರನಿಗೂ ಮತ್ತು ಮಹಿಳೆಯರಿಗೂ ಬಹಳಷ್ಟು ಸಂಬಂಧ ಇದೆ. ಹಾಗಾಗಿ ಮಹಿಳೆಯರಿಗೆ ಒಂದಿಷ್ಟು ತೊಂದರೆಗಳಾಗ್ಬೋದು, ಅಥವಾ ಮಹಿಳೆಯರಿಗೆ ಇದರಿಂದ ಎಫೆಕ್ಟ್ ಅಂತೂ ಇದೆ. ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಆಗುತ್ತೆ ಅಂತ ನಾವು ಹೀಗೆ ಅಂತ ಹೇಳಲಿಕ್ಕಾಗಲ್ಲ. ಒಂದಿಷ್ಟು ಪಾಸಿಟಿವು ಆಗ್ಬೋದು, ಒಂದಿಷ್ಟು ನೆಗೆಟಿವು ಆಗ್ಬೋದು, 50-50 ಅಂತ ಹೇಳ್ಬೋದು. ಭದ್ರತೆಯ ಕಾಳಜಿ, ಓವರಾಲ್ ಭದ್ರತೆಯ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳ್ಬೋದು. ಮುಂದುವರೆದು ಇದು ನಡೀತಾ ಈಗ ಸಂಖ್ಯೆಯ ಪ್ರಭಾವ ಹೇಗಿರುತ್ತೆ ಅಂತ. 3-3-2026 ಅಲ್ಲಿಗೆ 3, 7 ಮತ್ತು 1 ಸಂಖ್ಯೆಗಳು, ಈ 3 ಸಂಖ್ಯೆಗಳ ಪ್ರಭಾವ ಹೆಚ್ಚಾಗಿರುತ್ತೆ ಅಂತ. ಮೊದಲನೇದಾಗಿ ನಾವು ನೋಡ್ಬೋದಾದರೆ 3. ಈ 3 ಏನಿದೆ ಮೂಲ ಸಂಖ್ಯೆಯಾಗಿ ಕಾಣಿಸ್ಕೊಳ್ತಾ ಇದೆ ಇವಾಗ. ಈ 3 ಗುರುವನ್ನು ಸೂಚಿಸುತ್ತೆ. ಗುರುವನ್ನು ಸೂಚಿಸುವುದರಿಂದ ಜ್ಞಾನ, ಧಾರ್ಮಿಕ ಚಿಂತನೆಗಳು ಇವೆಲ್ಲವೂ ಈ ಒಂದು ಗ್ರಹಣದಿಂದ ಒಂದಿಷ್ಟು ಉತ್ತೇಜನವನ್ನು ಪಡ್ಕೊಳ್ತವೆ ಅಂತ ಹೇಳ್ಬಹುದು ನಾವು. ಮುಂದೆ ಹೋದರೆ 7. ಈ 7 ಬಂದು ಭಾಗ್ಯದ ಸಂಖ್ಯೆಯಾಗಿದೆ ಮತ್ತು ಇದು ಕೇತುವನ್ನು ಸೂಚಿಸುತ್ತೆ ಸ್ನೇಹಿತರೆ. ಕೇತುವನ್ನು ಸೂಚಿಸಿದ್ರೆ ಕೇತುವು ಆಧ್ಯಾತ್ಮಿಕ ಮತ್ತು ಗುಪ್ತಶಾಸ್ತ್ರಗಳ ಅಧ್ಯಯನವನ್ನು ಮಾಡುವವರಿಗೆ ಉತ್ತೇಜನವನ್ನು ಅಥವಾ ಸಹಾಯವನ್ನು ಮಾಡ್ತಾನೆ ಅಂತ ಹೇಳಬಹುದು. ಮುಂದುವರೆದು 1. ಇದು ವರ್ಷದ ಸಂಖ್ಯೆ ಆಗಿದೆ. ಈ ಸಂಖ್ಯೆಯು ಸೂರ್ಯನನ್ನು ಸೂಚಿಸುತ್ತದೆ. ಗ್ರಹಣವು ಹಾಗೆ ನೋಡಿದ್ರೆ ಗ್ರಹಣ ಈ ಬಾರಿ ಸಿಂಹ ರಾಶಿಯಲ್ಲಿ ಸಂಭವಿಸ್ತಾ ಇದೆ. ಸಿಂಹ ರಾಶಿಯ ಅಧಿಪತಿ ಸೂರ್ಯನಾಗಿರ್ತಾನೆ. ಈ ಗ್ರಹಣದ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಸ್ವಲ್ಪ ಎಚ್ಚರವನ್ನು ವಹಿಸಬೇಕು. ಹಿಂದಿನ ಕಾಲದಿಂದನೂ ನಾವು ಇದನ್ನು ಹೇಳ್ಕೊಂಡು ಬರ್ತಾನೆ ಇದ್ದೀವಿ. ಗ್ರಹಣದ ನೆರಳು ಅವ್ರ ಮೇಲೆ ಬೀಳಬಾರ್ದು, ತುಂಬ ಸೂಕ್ಷ್ಮವಾಗಿರ್ತಾರೆ. ಹಾಗಾಗಿ ಅವರು ಈ ನಿಯಮಗಳನ್ನ ಹೇಳ್ತಾರೆ. ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಿದ್ರೆ ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಗರ್ಭಿಣಿ ಮಹಿಳೆಯರು ಈ ಸಮಯದಲ್ಲಿ ಚೂಪಾದ ವಸ್ತುಗಳಿಂದ ಆದಷ್ಟು ದೂರ ಇರಿ, ಅದು ಒಳ್ಳೆಯದಲ್ಲ. ಆದಷ್ಟು ಯಾವ ಕೆಲಸವನ್ನು ಮಾಡಬೇಡಿ. ಒಂದಿಷ್ಟು ದೇವರ ನಾಮವನ್ನು ಜಪ ಮಾಡುವುದರಿಂದ ಅಥವಾ ಏನನ್ನಾದರೂ ಒಳ್ಳೆಯದನ್ನು ಕೇಳುವುದರಿಂದ ನಿಮಗೆ ಸಮಾಧಾನ ಸಿಗಬಹುದು. ಆದಷ್ಟು ಇನ್ನು ವಯಸ್ಸಾದವರು, ಮಕ್ಕಳು, ಅನಾರೋಗ್ಯದಿಂದ ಇರುವವರು, ಇವರಿಗೆಲ್ಲ ಗ್ರಹಣದಿಂದ ಸ್ವಲ್ಪ ವಿನಾಯಿತಿ ಯಾವಾಗಲೂ ಇದ್ದೇ ಇರುತ್ತೆ. ನೀವು ಕಟ್ಟುನಿಟ್ಟಾದ ಉಪವಾಸ ಮಾಡುವ ಅವಶ್ಯಕತೆ ಇಲ್ಲ. ನೀವೇನು ತಗೋತೀರೋ ಅದನ್ನೇ ತಗೋಬೋದು ಆರಾಮವಾಗಿ. ಆದರೆ ದೇವರ ಒಂದು ಸ್ಮರಣೆ, ನಾಮಸ್ಮರಣೆ ಇದೆಯಲ್ಲ, ಏನು ಬೇಡ, ನಿಮಗೆ ಯಾವುದೋ ಬರಲ್ಲ ಅಂತಂದರೆ ಕನಿಷ್ಠ ಪಕ್ಷ ರಾಮ ರಾಮ ರಾಮ, ತುಂಬ ಸುಲಭವಾದ ಒಂದು ರಾಮನಾಮದ ಜಪವನ್ನು ಮಾಡಿ. ಇಲ್ಲ ನಿಮಗೆ ಓಂ ನಮಃ ಶಿವಾಯ ಯಾವುದಾದ್ರೂ ಸರಿ, ಒಟ್ಟು ದೇವರು ಇಲ್ವಾ, ನೀವು ಗುರು ಪರಂಪರೆಯವರಾಗಿದ್ದರೆ ನಿಮ್ಮ ಗುರುವಿನ ಸ್ಮರಣೆ ಮಾಡಿ ಸಾಕು. ಇದೇ ಮಾಡಬೇಕು ಅದೇ ಮಾಡಬೇಕಂತೇನಿಲ್ಲ, ಆದರೆ ಒಳ್ಳೆಯದನ್ನು ಮಾಡಿ ಆ ಸಮಯದಲ್ಲಿ ಅಷ್ಟೇ. ಆದಷ್ಟು ಭಗವಂತನ ಜಪ, ಗುರುವಿನ ಒಂದು ಜಪ ಮಾಡಿದ್ರೆ ಬಹಳ ಒಳ್ಳೆಯದು. ಸಾಧ್ಯವಾದಷ್ಟು ಲಘು ಉಪಹಾರ ಸೇವಿಸಿದರೆ ಒಳ್ಳೆಯದು. ಅದರಲ್ಲೂ ಫಲಹಾರ ಮಾಡಿದ್ರೆ ಇನ್ನೂ ಒಳ್ಳೆಯದಂತಲೇ ಹೇಳ್ಬೋದು. ಎಲ್ಲರೂ ಮಾಡ್ಬೋದು, ಆದರೆ ಆರೋಗ್ಯದ ದೃಷ್ಟಿಕೋನದಿಂದ ಯಾರಿಗೆ ಸಾಧ್ಯವಾಗುತ್ತೋ ಅವ್ರು ಮಾಡಿ. ಇನ್ನು ಸಾಧನ ಮಾರ್ಗದಲ್ಲಿ ಇರುವವರು ಉಪವಾಸ ಇರುವುದು ಉತ್ತಮ. ಇದೆಲ್ಲ ಅವರವರಿಗೆ ಬಿಟ್ಟದ್ದು. ಮತ್ತು
ಅವರ ಒಂದು ವೈಯಕ್ತಿಕ ವಿಚಾರ, ಅವರಿಗೆ ಆರೋಗ್ಯ ಮಾನಸಿಕವಾಗಿ ದೈಹಿಕವಾಗಿ ಇದನ್ನು ಮಾಡುವ ಶಕ್ತಿ ಇದ್ದರೆ ಮಾತ್ರನೇ ಮಾಡಬೇಕು, ಇಲ್ಲಾಂದರೆ ಯಾರಿಗೂ ಕಂಪಲ್ಷನ್ ಎಲ್ಲ ಮಾಡಲೇಬೇಕು ಅಂತ. ಸೂರ್ಯ ಚಂದ್ರರು, ಈಗ ಇನ್ನೊಂದು ವಿಚಾರ, ಈಗ ಸೂರ್ಯ ಅಥವಾ ಚಂದ್ರನಿಗೆ ಗ್ರಹಣ ಹಿಡಿದ್ರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಸೂರ್ಯ ಚಂದ್ರರು ನಮಗೆ ಅಂದರೆ ನಾವು ಮನುಷ್ಯರಿಗೆ ಕಣ್ಣಿಗೆ ಕಾಣುವಂತಹ ದೇವರುಗಳು ಅಂತ ಹೇಳ್ಬೋದು ಅಲ್ವಾ. ಈಗ ಸಾಮಾನ್ಯ ಕಣ್ಣಿಗೆ ಕಾಣುವ ದೇವರು ಅಂದರೆ ತಂದೆ ತಾಯಿ ಅಂತ ಹೇಳ್ತೀವಿ. ಈ ಸೂರ್ಯ ಚಂದ್ರರು ನಮಗೆ ತಂದೆ ತಾಯಿ ಇದ್ದ ಹಾಗೆ ಸ್ನೇಹಿತರೆ. ಸೂರ್ಯ ತಂದೆ ಆದರೆ ಚಂದ್ರ ತಾಯಿ. ಹಾಗಾಗಿ ಈಗ ನಡೀತಾ ಇರುವಂತಹ ಚಂದ್ರಗ್ರಹಣ ಅಂದರೆ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುವಂತಹ ಒಂದು ಗ್ರಹಣವಾಗಿದೆ ಇದು. ಚಂದ್ರ ಯಾವಾಗಲೂ ಮನಸ್ಕಾರಕ. ಅವನ ಒಂದು ಏರಿಳಿತಗಳು, ಅವನ ಒಂದು ಅದಕ್ಕೆ ಹೇಳೋದಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಆಚೆ ಹೋಗಬೇಡಿ, ಸುಮಾರಷ್ಟು ಹಳೆಯ ಕಾಲದಲ್ಲಿ ಹೇಳೋರು. ಇವಾಗ ನೋಡಿ ನಾವು ಯಾರು ಫಾಲೋ ಮಾಡೋದಿಲ್ಲ. ಅವಾಗ ಹೇಳೋರಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಸಮಥಿಂಗ್ ಯಾರೋ ಹೆಂಗೆಂಗೋ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈಗಲೂ ಯೂಸ್ ಅಲ್ಲ. ಏನಾಗಿದೆ ನಿಮಗೆ, ಅಮಾವಾಸ್ಯೆ ಬಂದರೆ ಹೆಂಗೆ ಆಡ್ತೀಯ, ಹುಣ್ಣಿಮೆ ಬಂದರೆ ಹೆಂಗೆ ಆಡ್ತೀಯ ಅಂತ ಹೇಳ್ತೀವಲ್ಲ ನಾವು. ಅದೆಲ್ಲ ಯಾಕೆ ಹೇಳ್ತೀವಿ ಅಂದರೆ ಮನಸ್ಸಿನ ಮೇಲೆ ಚಂದ್ರನ ಒಂದು ಪ್ರಭಾವ ತೀವ್ರವಾಗಿ ಆಗುತ್ತೆ. ಹಾಗಾಗಿ ಅದು ಪ್ರಕೃತಿ ನೈಸರ್ಗಿಕವಾಗಿ ನಡೆಯುವಂತಹ ಈ ಒಂದು ಏನು ವಯೋಮಾನ ಇದೆ, ಒಂದು ಪರಿಣಾಮ ನಮ್ಮ ಮೇಲೆ ಸಹಜವಾಗಿ ಬೀಳುತ್ತೆ. ಅದು ನಾವು ಯಾವ ರಾಶಿ ನಕ್ಷತ್ರ ಏನೇ ಆಗಿರಲಿ ಅದೆಲ್ಲವನ್ನು ಮೀರಿ ನಮ್ಮ ಮೇಲೆ ಅದು ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಆದಷ್ಟು ನಾವು ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಯಾಕಂದರೆ ಈಗ ನಾನು ಚಂದ್ರನನ್ನು ತಾಯಿ ಅಂತ ಹೇಳಿದೆ, ತಾಯಿಗೆ ಗ್ರಹಣ ಹಿಡಿದಾಗ ಮಕ್ಕಳು ಎಷ್ಟು ತಲ್ಲಣಗೊಳ್ಬಹುದಲ್ವಾ. ಹಾಗಾಗುತ್ತೆ. ಎಲ್ಲರ ಮನಸ್ಸಿನಲ್ಲೂ ಸಾಕಷ್ಟು ತಳಮಳಗಳು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ ಆ ಸಮಯದಲ್ಲಿ. ಮತ್ತು ಈ ಗ್ರಹಣದ ಎಫೆಕ್ಟ್ ಯಾರ್ಯಾರಿಗೆ ಎಷ್ಟೆಷ್ಟು ದಿನ ಬೀಳಬಹುದು, ಯಾವ ರಾಶಿಗೆ ಹೇಗಿದೆ ಅನ್ನೋದನ್ನೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಹಂಚ್ಕೋತೀನಿ ಸ್ನೇಹಿತರೆ. ಇವತ್ತಿಗೆ ಇದನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾಳೆ ಮುಂದುವರೆದು ಎಲ್ಲ ರಾಶಿಗಳಿಗೂ ಯಾವ ಥರ ಈ ಗ್ರಹಣದ ಎಫೆಕ್ಟ್ ಇದೆ ಅನ್ನೋದನ್ನು ಹೇಳ್ತೇನೆ. ಧನ್ಯವಾದಗಳು.